Dr. Shivabasava Mahaswamiji, Dr. Siddhara Mahaswamiji, and with the blessings of Dr. Allama Prabhu Mahaswamiji, we begin this function. Good morning to one and all present here. Respected Principal Ma'am, teachers, lovely parents, and my dear friends. Today we have gathered here to celebrate. We are now going to listen a lovely prayer song. Now I kindly request our respected chief guests and dignitaries to come forward and light the lamp. Let us join our hands together. This life brings us, all of us, a happiness. You are the welcome speech. Let us invite Kushi with a big round of applause. Heartfelt welcome to coordinator of our school, Shri Rashika Patil sir. Sir, we are truly honored by your gracious presence. May I now request our respected principal ma'am, Principal Mrs. Pooja Nayak ma'am, to present a token of love to Shri Rashika Patil sir. A warm welcome to our beloved principal. गुरु विष्णु गुरुदेवो महेश्वर गुरु साक्षात परब्रह्मा तस्मै श्री गुरुवे नमः. Good morning everyone. Today I am honored to speak about the importance of parents in our life. Parents are our first teachers, our greatest supports and our lifelong guides. From the moment we are born, they care from us with a love, patience and dedication. Yes, teachers and all my fellow friends. Today we have gathered here to celebrate the auspicious and special occasion of Guru Purnima. ಸಂಸ್ಥೆಯ ಶ್ರೀ ಶಿವಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವತಿಯಿಂದ ಗುರು ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶ್ರೀಮಠದ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾಗಿರುವಂಥ ಶ್ರೀಮತಿ ಪೂಜಾ ನಾಯಕ್ ಮೇಡಮ್ ರವರೇ, ಕಾರ್ಯಕ್ರಮವನ್ನು ಬಹಳಷ್ಟು ಶಿಸ್ತುಬದ್ಧಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಂಘಟಿಸಿರುವಂಥ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ತಮ್ಮ ಮಕ್ಕಳ ಮೇಲಿನ ಪ್ರೀತಿಗೋಸ್ಕರ, ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲಿನ ಪ್ರೀತಿಗೋಸ್ಕರ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಶ್ರದ್ಧೆಯ ತಂದೆ ತಾಯಿಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಜಗತ್ತಿನಾದ್ಯಂತ ಭಾರತದ ಸಂಸ್ಕೃತಿ, ಭಾರತವನ್ನು ಗುರುತಿಸೋದೇ ಭಾರತೀಯ ಸಂಸ್ಕೃತಿಗೋಸ್ಕರ. ಇವತ್ತು ಜಗತ್ತಿನಲ್ಲಿ ಭಾರತ ಯಾವುದಕ್ಕೆ ಹೆಸರುವಾಸಿ ಅಂದ್ರೆ ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ. ಆದ್ರೆ ಇಡೀ ದೇಶದ ತುಂಬಾ ಗುರು ಪೂರ್ಣಿಮೆಯನ್ನ ಗುರುವನ್ನ ಗೌರವಿಸಲಿಕ್ಕೆ, ಗುರುವಿನ ಗುಣಗಾನವನ್ನ ಮಾಡಲಿಕ್ಕೆ, ಗುರುವಿನ ಮಹಿಮೆಯನ್ನ ಹೇಳಲಿಕ್ಕೋಸ್ಕರ ಆಚರಿಸ್ತಾರೆ. ಒಬ್ರು ಕವಿಯಂತರು ಬರೀತಾರೆ, ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಇಡೀ ಸಮುದ್ರವನ್ನೇ ಮಸಿ ಇಂಕನ್ನಾಗಿ ಮಾಡಿ ಗುರುವಿನ ವರ್ಣನೆಯನ್ನ ಬರೀಲಿಕ್ಕೆ ಶುರು ಮಾಡಿದ್ರೆ ಸ್ಥಳ ಸಿಗೋದಿಲ್ಲ ಅಂತ ಹೇಳಿ. Let's welcome them with a huge round of applause for their Guru Purnima group dance. To you. Now I request all students, you may now gently begin the Pada Puja by washing your parents' feet. Please bless us today and always. Namah Shivaya. Om
ಬಸವಲಿಂಗಾಯ ನಮಃ. ದೇವರೆಂದು ನಂಬಿಪಾದ ಪೂಜೆಯ ಮಾಡೋ. ಈಗ ನಿಮ್ಮ ತಂದೆ ಮತ್ತು ತಾಯಿಯರ ಪಾದವನ್ನ ತಾಟೊಳಗಿಟ್ಟು ಅವರ ಪಾದದ ಮೇಲೆ ನೀರು ಹಾಕಿ ಸಂಕ್ಷಿಪ್ತವಾಗಿ ಪಾದವನ್ನ ತೊಳೆಯಿರಿ. ನಾನು ಭವ್ಯ ಭಾರತದ ಪ್ರಜೆಯಾಗುವಂತ ಮನ ತುಂಬಿ ಆಶೀರ್ವಾದ ಮಾಡ್ರಿ ಮಕ್ಕಳಿಗೆ. ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅವ್ರ ಮೇಲೆ ಕೈ. ಪಾದ ಸಾಕ್ಷಿಯಾಗಿ ಮಕ್ಕಳು ಏನ್ ಹೇಳ್ಬೇಕಂದ್ರೆ, ನನ್ನ ಜೀವನದೊಳಗ ಎಂತಹ ಶ್ರೇಷ್ಠ ಸ್ಥಾನಕ್ಕೆ ಹೋದ್ರು ಅಥವಾ ಎಂತಹ ಕಷ್ಟದಲ್ಲಿದ್ರು ತಂದೆ ತಾಯಿಗಳನ್ನ ಯಾವತ್ತೂ ಬಿಟ್ಬಿಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಇನ್ನೊಮ್ಮೆ ನಮಸ್ಕಾರ ಮಾಡಿ. ಯಾವತ್ತೂ ನಿಮ್ಮ ಪಾದ ಬಿಡೋದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ. ನಿಮ್ಮ ಆಶೀರ್ವಾದದಿಂದ ನನ್ನ ಭವಿಷ್ಯ ಉಜ್ವಲ ಆಗಲಿ ಅಂತ ಬೇಡಿಕೊಳ್ಳಿ. Please, any parent is interested to come up and share your thoughts. आज हमें इस स्कूल में मैंने इस तरह का कल्चर देखा नहीं था अभी तक. यहाँ पे कुछ नया देखने के लिए मिला है. अभी ऐसे लग रहा है कि सही जगह पे मैंने मेरे बच्चे को अच्छा संस्कृत सिखाने के लिए भेजा है. यहाँ पे ऐसे फील हो रहा है. सबका शुक्रिया अदा करती हूँ कि आपने हमें यहाँ पे बुला के हमारा इस तरह से आपने किया. धन्यवाद. ಎಲ್ಲ ಟೀಚರ್ಸ್ ನಮ್ಮ ಶಿವಸೇಶ್ವರ ಸ್ಕೂಲಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದು. ಮನೆಯಂತೂ ಈ ಥರ ನಮ್ಮ ಮಕ್ಕಳು ಈ ಥರ ಸೆಲೆಬ್ರೇಟ್ ಮಾಡಿದ್ದೇ ಇಲ್ಲ. ಸೊ ನಿಮ್ಮ ಮೂಲಕ ನಮ್ಮನ್ನ ಈ ಥರ ಗೌರವಿಸಿದ್ದಕ್ಕೆ ಬಹಳನೇ ಸಂತೋಷ ಆಯಿತು. ಆಮೇಲೆ ಮಕ್ಕಳು ಇದೇ ರೀತಿ ನೀವು ಸಂಸ್ಕಾರಗಳನ್ನು ಕೊಡ್ತಾ ಇದ್ರೆ ನಮ್ಮ ಇಡೀ ಸಮಾಜ ಸಂಸ್ಕೃತವಾದಂಥ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಟೀಚರ್ಸ್ಗಳು ಅಷ್ಟೇ ಪ್ರೀತಿಯಿಂದ ನಮ್ಮೆಲ್ಲರೂ ಸ್ವಾಗತಿಸಿ ಈ ಥರ ಈ ಪೂಜೆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಟೀಚರ್ಸ್ ಆ್ಯಂಡ್ ಶಿವ ಸೋಷಿಯಲ್ ಸ್ಕೂಲ್ ಆಲ್ಸೋ. ಥ್ಯಾಂಕ್ ಯು. I finally thank everyone who contributed directly or indirectly to make this program a grand success. Thank you.